ಅಥವಾ 2:45 ಈ ರೀತಿ. ಇವತ್ತು ನಾನು ಬಂದಂಥ ಸಂದರ್ಭದಲ್ಲಿ ಇಲ್ಲ ಸರ್ ಊಟ ರೆಡಿಯಾಗಿದೆ ಅಂದರು. ನಾನು ಸರಿಯಾಗಿ ಕೇಳಿಸ್ಕೊತಾ ಇದ್ದೇನೋ ಇಲ್ವೋ ಅಂದ್ಬಿಟ್ಟು ತಿರ್ಗಾ ಕೇಳಿದೆ. ಇಲ್ಲ 11:15ಗೆ ಶುರುವಾಗುತ್ತೆ, ಅದರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಬಹಳ ಮುಖ್ಯವಾದದ್ದು ಇವತ್ತು ಈ BHEL ಕೊಡುಗೆ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಇವತ್ತು ನಮ್ಮ ಬೆಂಗಳೂರಲ್ಲೇ ಹಲವಾರು ಇವತ್ತು ನಮ್ಮ ರತ್ನಗಳಿದೆ, ಕೈಗಾರಿಕಾ ರತ್ನಗಳಿದೆ, ಅದರಲ್ಲಿ ಇದು ಕೂಡ ಒಂದು. ಇದರ ಬಗ್ಗೆ ಬಹಳ ಹೆಮ್ಮೆ ಇದೆ. ಅಂದರೆ ದಿನಕ್ಕೆ ಇದು ಉತ್ತಮವಾದಂಥ ಒಂದು ಬೆಳವಣಿಗೆಯನ್ನು ಕೂಡ ಕಾಣ್ತಾ ಇದೆ. ಇವತ್ತು ಶ್ಯಾಂಬಾಬು ಅವರು ಹೇಳ್ತಾ ಇದ್ರು, ಸುಮಾರು ಕಳೆದ ವರ್ಷ 19,000 ಕೋಟಿ ಅಷ್ಟು ಹೆಚ್ಚು ಲಾಭವನ್ನು ಗಳಿಸಿದೆ ಅಂತ. ಅದಕ್ಕೋಸ್ಕರ ತಮ್ಮೆಲ್ಲರನ್ನೂ ಕೂಡ ಅಭಿನಂದಿಸಬೇಕು, ಮತ್ತೊಂದು ಬಾರಿ ಅಭಿನಂದಿಸಬೇಕಾಗುತ್ತೆ. ಶಿಕ್ಷಕರು ಇಂಥವ್ರ ಬಗ್ಗೆ ಅನುಕಂಪ ಇರಬೇಕಂತ. ವೈದ್ಯರು, ನ್ಯಾಯಾಧೀಶರು, ಧರ್ಮಗುರುಗಳು, ಅಧ್ಯಾಪಕರು, ವಿಜ್ಞಾನಿಗಳು, ಕೃಷಿಕರು, ಕಾರ್ಮಿಕರು, ಸಾಹಿತಿ ಕಲಾವಿದರು, ಕ್ರೀಡಾಪಟುಗಳು, ವಿಚಾರವಂತರು ಇಂಥವ್ರ ಬಗ್ಗೆ ಗೌರವ ಇರಬೇಕಂತ. ಚಲವಾದಿ ನಾರಾಯಣ ಸಮಾನ ಬಂದಿದ್ದಾರೆ. ಅವರು ಕೃಷ್ಣನ್ ಅವರು ಮಾಜಿ ಅನೇಕ ನಿಗಮ ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಯಾಕೆಂದ್ರೆ ಈಗ ನೀವೇ ಕಡೆಗೆ ಎತ್ಕೊಂಡು ಹೋಗಲ್ಲ, ಎಲ್ಲ ಮನೆಗೆ ಬರುತ್ತೆ. ಅದಕ್ಕೆ ಏನಾದರೂ ಇಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮುದಾಯಗಳಿಗಾಗಲಿ ನನಗಾಗಲಿ ಇಂಥ ತೊಂದರೆ ಆಗಿದೆ, ಯಾವುದೇ ಕಾರಣಕ್ಕೆ ಇದರಲ್ಲಿ ನಾನು ಪರಿಹಾರ ಹುಡುಕಬೇಕು ಅಂತ ಮಾಡಲಿಲ್ಲ. ಅನೇಕ ಪ್ರಾಂತ್ಯಗಳಿರ್ಬೋದು, ಭಾಷೆಗಳಿರ್ಬೋದು, ಜಾತಿಗಳಿರ್ಬೋದು, ಧರ್ಮಗಳಿರ್ಬೋದು, ಸರ್ವರನ್ನೂ ಒಗ್ಗೂಡಿಸ್ತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದು ಅವರ ಅನುಭವ. ಅವರು ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಹಳ್ಳಿಗಳಲ್ಲಿ ಎಲ್ಲ ಸಮುದಾಯದ ಯಜಮಾನರುಗಳು ಸೇರಿಕೊಂಡು ತೀರ್ಮಾನ ಮಾಡ್ತಾರೆ. ಅದರ ದೊಡ್ಡ ಹಂತ ಯಾವುದು ಅಂದ್ರೆ ಹಾಗಾಗಿ ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನ ಮರುಸ್ಥಾಪನೆ ಮಾಡಿ ಅಧಿಕೃತವಾಗಿ ಜಾರಿಯಾಗಲಿಕ್ಕೆ ಕಾರಣಕರ್ತರಾದವರು ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್.